ಭಾರತೀಯ ಮಜ್ದೂರ್ ಸಂಘ KSRTC ಮತ್ತು BMTC ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ. ನಾವು ಇವತ್ತು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಎಲ್ಲ 4 ವಿಭಾಗದಲ್ಲಿ ವೇತನ ಪರಿಷ್ಕರಣೆ ಆಗಬೇಕಾಗಿದೆ. ಆ ಕಾರಣದಿಂದ ಮೊನ್ನೆ ಸರ್ಕಾರಿ ನೌಕರರಿಗೆ 27% ವೇತನ ಪರಿಷ್ಕರಣೆ ಮಾಡಿದೆ. ಅದೇ ರೀತಿ ನಮ್ಮ BMTC KSRTC ನೌಕರರಿಗೂ ಅದೇ ಅನುಪಾತದಲ್ಲಿ ಸರ್ಕಾರಿ ನೌಕರಿಗೆ ಕೊಟ್ಟಂಥ ಅನುಪಾತದಲ್ಲೇ ನಮಗೂ ವೇತನ ಪರಿಷ್ಕರಣೆ 2024ರಿಂದ ಮಾಡಿಕೊಡ್ಬೇಕು ಅಂತ ಒತ್ತಾಯಪೂರ್ವಕವಾಗಿ ಇಲ್ಲಿ BMS ಸಂಘಟನೆ ವತಿಯಿಂದ ನಾವು ಕೇಳ್ಕೊತೀವಿ. ಮತ್ತು 2020 ಜನವರಿಯಿಂದ ಒಂದು ವೇತನ ಪರಿಷ್ಕರಣೆಯಾಗಿ ಅದನ್ನು ಪ್ರಸ್ತುತ ಕರ್ತವ್ಯದಲ್ಲಿದ್ದವರಿಗಷ್ಟೇ ಅವರು ಅನ್ವಯಿಸಿದ್ದಾರೆ. ಅದನ್ನು ನಿವೃತ್ತರಿಗೂ ಅನ್ವಯಿಸಿ ಆ 38 ತಿಂಗಳ ಒಂದು ಬಾಕಿಯನ್ನು ಕೂಡ ಪ್ರಸ್ತುತ ಕೆಲಸ ಮಾಡುವವರಿಗೆ ಮತ್ತು ನಿವೃತ್ತರಿಗೂ ಕೊಡಬೇಕು ಅಂತೇಳಿ, ಮತ್ತು ನಿವೃತ್ತರಿಗೆ ಬಾಕಿ ಇರ್ತಕ್ಕಂಥ ನಿವೃತ್ತಿ ವೇತನದ ಹಣಗಳನ್ನು ಕೊಡಿಸಿಕೊಡಬೇಕೆಂದು ನಮ್ರತೆಯಿಂದ ವಿನಿಸ್ಕೊತೀವಿ. ಜೊತೆಗೆ ಸರ್ಕಾರ ಮಿನಿಮಮ್ 6,500ರಿಂದ 7,500 ಪೆನ್ಷನ್ ಮಾಡ್ತೀವಿ ಅಂತ ಹೇಳೋರೆ. ನಾವಿಲ್ಲಿ 30ರಿಂದ 40 ವರ್ಷ ಕೆಲಸ ಮಾಡಿದಂಥ ಕಾರ್ಮಿಕರು ಕೇವಲ 1,000, 1,200, 1,500 ರೂಪಾಯಿ ಪೆನ್ಷನ್ ತಗೊಂಡು ಜೀವನ ಮಾಡ್ತಾಯಿದ್ದೀವಿ. ಅದರಿಂದ ನಮ್ಮ ಪೆನ್ಷನ್ ಹಣವನ್ನು ಸಹ 7,500ರಿಂದ ಮಿನಿಮಮ್ ಹಿಡಿದು 15,000 ತನಕ ಅವರ ಸಂಬಳಕ್ಕೆ ಅನುಗುಣವಾಗಿ ಕೊಡಿಸ್ಕೊಡ್ಬೇಕು ಅಂತೇಳಿ ಪತ್ರಿಕಾ ಮಾಧ್ಯಮದ ಮೂಲಕ ಸ್ನೇಹಿತರೆ ನಾವು ನಮ್ರತೆಯಿಂದ ವಿನಂತಿಸ್ಕೊತೀವಿ ಸರ್ಕಾರಕ್ಕೆ ಮತ್ತು ಸಾರಿಗೆ ಮಂತ್ರಿಗಳಿಗೆ. ಧನ್ಯವಾದಗಳು ಸ್ನೇಹಿತರೆ.